ವೈದ್ಯಾಧಿಕಾರಿಗಳ ಸಂಘ, ಆರೋಗ್ಯ ಇಲಾಖೆ ಅವರು ಒಂದು ಲೆಟರ್ ಬರೆದಿದ್ದಾರೆ ಸರ್ಕಾರಕ್ಕೆ. ಎಲ್ಲಾ ಡಾಕ್ಟರ್ಗಳು, ಕರ್ನಾಟಕದಲ್ಲಿರುವಂತ ಎಲ್ಲಾ ಡಾಕ್ಟರ್ಗಳು ಕೂಡ ಒಂದು ಪತ್ರವನ್ನ ಸರ್ಕಾರಕ್ಕೆ ಬರೆದಿದ್ದಾರೆ. ಆ ಪತ್ರದಲ್ಲಿ ಹೇಳಿದ್ದಾರೆ, ಸಮರ್ಪಕ ಔಷಧಿ ಪೂರೈಕೆ, ಆಸ್ಪತ್ರೆಗಳಲ್ಲಿ ಕಾಲಕಾಲಕ್ಕೆ ಸಮರ್ಪಕವಾದಂತಹ ಔಷಧಿ ಸರಬರಾಜು ಮಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಸರ್ಕಾರವು ಕರ್ನಾಟಕ ರಾಜ್ಯದ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತ ಸಂಸ್ಥೆ ಸ್ಥಾಪನೆಯಾಗಿರುತ್ತದೆ. ಈ ನಿಗಮದ ಪ್ರಮುಖ ಕರ್ತವ್ಯ ನಿಯಮಿತವಾಗಿ ಅಗತ್ಯಕ್ಕನುಗುಣವಾದಂತಹ ಔಷಧಿ ಮತ್ತು ವೈದ್ಯಕೀಯ ಸಲಕರಣೆ ಸರಬರಾಜು ಮಾಡಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಔಷಧ ಸರಬರಾಜು ಮಾಡುವುದರಲ್ಲಿ ಸಂಸ್ಥೆಯು ಸಂಪೂರ್ಣ ವಿಫಲವಾಗಿರುವ ಕಾರಣ ರೋಗಿಗಳು ಸರಿಯಾದ ಸಮಯಕ್ಕೆ ಔಷಧೋಪಚಾರ ದೊರೆದೇ ಪರದಾಡುತ್ತಾ ಇದ್ದಾರೆ. ನಾನೆಲ್ಲ ಹೇಳ್ತಾ ಇರೋದು, ನಿಮ್ಮ ಡಾಕ್ಟರ್ಗಳು, ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ಗಳು ಹೇಳಿರೋದು. ಗೌರವ ಇದೆ. ಈಗ ಗುಡ್ ಹೆಲ್ತ್ ಇದೇನಾ ಗುಡ್? 3 ವರ್ಷದಿಂದ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಇಲ್ಲ ಅಂದ್ರೆ ಇಸ್ ಎ ಗುಡ್ ಹೆಲ್ತ್. ಬ್ಯಾಡ್ ಹೆಲ್ತ್ ಯಾವುದು? ನಾನಲ್ಲ, ಅವರು. ನಾನು ಹೇಳೋದು, ಈ ಸರ್ಕಾರಕ್ಕೆ ಈ ತರ ಯಾರೋ ಅವ್ರೇನ್ ಹೇಳ್ತಾರೆ, ಅವನು ಯಾವನ ತಲೆ ಕೆಟ್ಟವನು ಅಂತಾರೆ. ನೀವು ಆಚೆ ಕೇಳಿ ಬೇಕಾದ್ರೆ, ಮುಖ್ಯಮಂತ್ರಿಗಳಿಗೆ ಯಾರಾನ ಮಾಧ್ಯಮದವ್ರು ಕೇಳಿದ್ರೆ ಅವ್ರು ತಲೆ ಕೆಟ್ಟವರು, ಈ ತಲೆ ಕೆಟ್ಟವನ ಮೇಲೆ ಕೇಸ್ ಹಾಕಿ ಯಾಕೆ ಹಾಕಲ್ಲ? ಹಂಗಾರೆ ನಿಮ್ ಧೈರ್ಯ ಇದ್ರೆ ಹಾಕಿ ಧೈರ್ಯ ಇದ್ರೆ. ಇವನು ತುಪ್ಪ ಹೇಳ್ತಾ ಇದ್ದಾನೆ, ನಾವು ಇಷ್ಟು ದುಡ್ಡು ಕೊಟ್ಟಿದ್ರಿ, ನೀವೆಲ್ಲ ಆಸ್ಪತ್ರೆಗಳು ನೋಡಿ ತುಂಬಿ ತುಳುಕ್ತಾ ಇದೆ, ಇಡಕ್ಕೆ ಜಾಗ ಇಲ್ಲ ಆಸ್ಪತ್ರೆಗಳ ಮೆಡಿಸಿನ್. ಅಧ್ಯಕ್ಷರೇ, 860 ಮೆಡಿಸಿನ್ಸ್ ಇರಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ. ಮೆಡಿಸಿನ್ ಮಾಯ, ಆದ್ರೂ ಗುಡ್ ಹೆಲ್ತ್. 24-25ರಲ್ಲಿ 1,500 ಕೋಟಿ ವಾಪಸ್ ಕೊಟ್ಟಿದ್ದಾರೆ. ಕೊಟ್ಟಿದ್ದನ್ನು ಪೂರ್ತಿ ಕೇಳಿದ್ದೀರಾ ಮುಖ್ಯಮಂತ್ರಿಗಳೇ? ನಿಮ್ಮ ರಿವ್ಯೂ ಮಾಡ್ತೀರಲ್ಲ, ಏನ್ ಬಡ್ಜೆಟ್ ರಿವ್ಯೂ ಮೀಟಿಂಗ್ ಅಲ್ಲಿ ಬಂದಿದ್ರಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಅವ್ರಿಗೇನ ಚೀಮಾರಿ ಹಾಕಿದ್ದೀರಾ? ನಿನ್ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರೆ ಯಾಕಪ್ಪ ನೀನ್ ವಾಪಸ್ ಕೊಟ್ಟೆ ಅಂತ ಕೇಳಿದ್ರೆ ಎಂದಾದ್ರೂ? ವಾಪಸ್ ಕೊಟ್ಟಿದ್ದಾರೆ. 1,500 ಕೋಟಿ ವಾಪಸ್ ಕೊಟ್ಟಿದ್ದಾರೆ. 25-26 0 ಬಿಡ್ ಕೊಟ್ಟಿದೆ. ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಡಾಕ್ಟರ್ಗಳೇ ನಿಮ್ಮನ್ನ ಕಳಪೆ ಅಂತ ಹೇಳಿದ್ರೆ ಏನಕ್ಕೆ ನೀವು ಆರೋಗ್ಯ ಇಲಾಖೆ ಇರಬೇಕು? ಏನಕ್ಕಿರ್ಬೇಕು? ಯಾರು ಸರ್ಕಾರಿ ವೈದ್ಯರು ನಿಮ್ಮನ್ನ ಆರೋಗ್ಯವನ್ನ ರಕ್ಷಣೆ ಮಾಡಬೇಕು, ಅವರಿಗೆ ಕಾಯಿಲೆಗಳಿಗೆ ಔಷಧಿ ಕೊಡಬೇಕು ಅಂತ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ, ನಿಮ್ಮ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ನಮ್ಮನ್ನ ಜನ ಹೊಡಿತಾ ಇದ್ದಾರೆ. ಅದನ್ನ ಹೇಳಿಲ್ಲ ನಾನು. ಜನ ಬಂದು ನಮ್ಮನ್ನ ಬಡಿತಾ ಇದ್ದಾರೆ ಅಂತಾನು ಬರೆದಿದ್ದಾರೆ. ಜನ ಬಂದು ಬಡಿತಾ ಇದ್ದಾರೆ. ಇದಾ ಗುಡ್ ಹೆಲ್ತ್?